ಸೊ ಈಗ ನಾವು ಕೊಲ್ಲೂರಿಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಇಲ್ಲಿಂದ ಫಸ್ಟ್ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ಇವತ್ತು ಸ್ಟಾಪ್ ಓವರ್ ಮಾಡಿ ನೆಕ್ಸ್ಟ್ ಡೇ ಕೊಲ್ಲೂರಿಗೆ ಹೊರಡಬೇಕು. ಇವಾಗ ನೀವು ನೋಡ್ತಾ ಇದ್ದೀರಾ ಸ್ಪೀಡೋಮೀಟರ್ ಸೆಟ್ ಮಾಡಿದ್ದೀನಿ, 0 ಇದೆ. ಸೊ ಟ್ರಿಪ್ ಸ್ಟಾರ್ಟ್ ಆಗೋಕ್ಕೆ ಕರೆಕ್ಟಾಗಿ ಟ್ರ್ಯಾಕ್ ಆಗುತ್ತೆ. 2 ಕಡೆ ಡ್ರೋನ್ ಆಡಿಸ್ಬೇಕು ಅಂತ ಪ್ಲ್ಯಾನ್ ಇದೆ, ನೋಡಬೇಕು ಯಾವ ಲೊಕೇಶನ್ ಸಿಗುತ್ತೆ ಏನು ಅಂತ. ಹಾಯ್ ಫ್ರೆಂಡ್ಸ್, ಸೊ ನಾನು ಚಂದನ್ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಐ ಸೈಡ್ ಅರ್ಲಿಯರ್ ನಾವು ಕೊಲ್ಲೂರಿಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಫ್ಯಾಮಿಲಿ ಜೊತೆ. ಸೊ 2-3 ಕಾರ್ಯಕ್ರಮ ಇದೆ ಕೊಲ್ಲೂರಿನಲ್ಲಿ. ಒಂದಿನ ಹೋಮ ಇರುತ್ತೆ, ಇನ್ನೊಂದು ದಿನ ಲಲಿತಾರ್ಚನೆ ಇರುತ್ತೆ. ಅದಾದಮೇಲೆ ಲಲಿತಾರ್ಚನೆ ನೆಕ್ಸ್ಟ್ ಡೇ ನಮ್ಮದು ಲಲಿತಾ. ಚಿಕ್ಕಮಂಗ್ಳೂರಿಗೆ ಹೋಗಿ ಚಿಕ್ಕಮಂಗ್ಳೂರಲ್ಲಿ ಒಂದು Airbnb ಸ್ಟೇ ಬುಕ್ ಮಾಡಿದ್ದೀವಿ. ಸೊ ಅಲ್ಲಿ ಇವತ್ತು ರಾತ್ರಿ ಉಳ್ಕೊಂಡು ನಾಳೆ ಅರ್ಲಿ ಮಾರ್ನಿಂಗ್ ಹೊರಟ್ರೆ ಅಲ್ಲಿಂದ 4 ಅವರ್ಸ್ ಜರ್ನಿ ಆಗುತ್ತೆ ಕೊಲ್ಲೂರಿಗೆ. ಈಗ ನನ್ನ ಮಕ್ಕಳದು ಲಗೇಜು ಎಲ್ಲ ಪ್ಯಾಕಿಂಗ್ ಆಗಿದೆ. ಹಾಯ್ ಅಗಸ್ತ್ಯ, ಎಲ್ಲ ಆಗಿದೆಯಾ? ಸೊ ಈಗ ಫುಲ್ಲು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಮೇಲ್ಗಡೆ ಆದಷ್ಟು ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ಮಧ್ಯದಲ್ಲಿ ಬರೀ ಮಕ್ಕಳದೊಂದಷ್ಟು ತಿಂಡಿ ಸಾಮಾನು. ಹಾಯ್ ಅಗಸ್ತ್ಯ, ಹಾಯ್ ಶ್ರೀ, ಇಬ್ರು ಹಾಯ್ ಮಾಡಿ ಹಾಯ್ ಮಾಡಿ. ರೆಡಿ ನಮ್ಮ ನಿಖಿತಾ? ಓಕೆ ರೆಡಿ, ಹೊರಟು ಬರ್ತೀವಿ. ಸೊ ಎಲ್ಲ ಎತ್ಕೊಂಡಿದ್ದೀವಿ. ಸೊ ಮಧ್ಯದಲ್ಲಿ ಎಲ್ಲಾದರೂ ಪಿಟ್ ಸ್ಟಾಪ್ ಮಾಡಿದಾಗ ಐ ವಿಲ್ ಕಂಟಿನ್ಯೂ. ಹೋಪ್ಫುಲಿ ಈ ಟ್ರಿಪ್ಪು ಅಡ್ವೆಂಚರಸ್ ಆಗಿರುತ್ತೆ ಅನ್ಕೋತೀನಿ. ಇಲ್ಲಿ 2 ಕಡೆ ನಾನು ಡ್ರೋನ್ ಹಾರಿಸ್ಬೇಕು ಅಂತ ಇದೆ ಪ್ಲ್ಯಾನು, ನೋಡ್ಬೇಕು ಹೇಗೆ ಮಾಡೋಣ ಅಂತ. ಸಿ ಯು ಲೇಟರ್ ಫ್ರೆಂಡ್ಸ್. ನೋಡಿಸ್ತೇನೆ ಕಾರು. ಸೊ ಬ್ಯಾಂಗ್ಳೂರು ಟೆಂಪ್ರೇಚರ್ ಈಗ ಆಲ್ಮೋಸ್ಟ್ 32 ಡಿಗ್ರೀಸ್ ಇದೆ. ಓಕೆ, ಸೊ ಈಗ ನೈಸ್ ರೋಡ್ ಟೋಲ್ ದಾಟಿದ್ದೀವಿ. ಸೊ ನಮ್ಮ ಅಂದಾಜು ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರಬೇಕು, ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಈಗ ಜಸ್ಟ್ ಕಿಚ್ಚನ ಹಳ್ಳಿ ಮನೆಗೆ ಬಂದಿದ್ದೀವಿ. ಇನ್ನು 154 ಕಿಲೋಮೀಟರ್ಸ್ ಇದೆ. ಸೊ ಈಗ ಮಸಾಲಾಪುರಿ ಬಂತು, ಮಸಾಲಾಪುರಿ ಕವರ್ ಮಾಡ್ತಿದ್ದಾರೆ. ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಸೊ ಈಗ ಇನ್ನೊಂದು ಸ್ಟಾಪ್ ಮಾಡಿದ್ದೀವಿ ನಾವೀಗ. ಸೊ ಚಿಕ್ಕಮಂಗ್ಳೂರು ಕಡೆ ಹೋಗೋ ದಾರಿನಲ್ಲಿ ಹಾಸನ ಹತ್ರ ನೀವು ನೋಡ್ಬೋದು ಈ ಪ್ರಕೃತಿ ಗ್ರ್ಯಾಂಡ್ ಅಂತ ವೆಜ್ ರೆಸ್ಟೋರೆಂಟು. ಸೊ ಯಾರಾದರೂ ಈ ದಾರಿಲಿ ಬಂತು ಅಂದರೆ ವಯಾ ಹಾಸನ ಹೋಗಬೇಕಾದ್ರೆ ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ನಾವು ಕಾಫಿ ಟೀ ಟ್ರೈ ಮಾಡಿದ್ದೀವಿ. ಇಟ್ ಈಸ್ ರಿಯಲಿ ಗುಡ್. ಸೊ ಇಲ್ಲೊಂದು ಸ್ಟಾಪು ಆಗುತ್ತೆ, ನೀವು ರಿಫ್ರೆಶ್ಮೆಂಟ್ ಮಾಡಿಕೊಂಡು ಇಲ್ಲಿಂದ ಹೊರಡ್ಬೋದು. ಇನ್ನೂ ಕ್ಲಿಯರ್ ವ್ಯೂ. ಸೊ ಫೈನಲಿ ನಾವು ಈಗ ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ಈಗ ಟೈಮು 8:20 to 8:25 ಆಗಿತ್ತು. ಸೊ ಕೇರ್ಟೇಕರ್ ಇರಲಿಲ್ಲ. ಒಂದು 5 ಮಿನಿಟ್ಸ್ ಆದಮೇಲೆ ಕೇರ್ಟೇಕರ್ ಬಂದರು. ಸೊ ಈಗೆಲ್ಲ ಲಗೇಜಸ್ ಎಲ್ಲ ಇಳಿಸಿ ಈಗ ತಾನೇ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ನಮ್ಮ ಹೋಮ್ ಟೂರು ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಹಾಲು, ಅಲ್ಲೊಂದು ರೂಮ್ ಇದೆ, ಇಲ್ಲೂ ಒಂದು ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೊಂದು ಏನು ಪ್ರಿಪೇರ್ ಮಾಡ್ತಿದ್ದಾನೆ. ಪ್ರೀಹೀಟೆಡ್ ಪಲಾವ್ ಇದೆ, ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದಾರೆ. ಕಿಚನ್ ಇದೆ, ನೀಟಾಗಿದೆ, ಮನೆ ಥರ ಇದೆ, ಫ್ರಿಡ್ಜ್ ಇದೆ, ಇಲ್ಲೊಂದು ರೂಮು. ಏನಾದರೂ ನೀವು ಚಿಕ್ಕಮಂಗ್ಳೂರಿಗೆ ಬಂದರೆ ನಾನು ಇದ್ರದ್ದು ಲೊಕೇಶನ್ನ ಕೊಟ್ಟಿರ್ತೀನಿ, SV ಅಪಾರ್ಟ್ಮೆಂಟ್ಸ್ ಅಂತ. ಚೆನ್ನಾಗಿದೆ, ಇಲ್ಲಿ ಬಂದು ಸ್ಟೇ ಆಗ್ಬೋದು. ಆಮೇಲೆ ಅಪ್ಡೇಟ್ಸ್ನ ಕೊಡ್ತೀನಿ. ಈಗ ರೂಮ್ಗೆ ಹೋಗಿ ಫ್ರೆಶ್ ಆಗಿ ನಾಳೆ ಬೆಳಗ್ಗೆ ಹೊರಡೋಕ್ಕೆಲ್ಲ ರೆಡಿ ಮಾಡ್ಕೊತೀವಿ. ಥ್ಯಾಂಕ್ ಯು, ಸಿ ಯು, ಬಾಯ್.